ಇದೀಗ ಬಿಗ್ 5 ನ 4ನೇ ಸುದ್ದಿಯನ್ನು ನಾವು ನೋಡ್ತಾ ಹೋಗೋದಾದ್ರೆ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಹನುಮ ಸಂಕೀರ್ತನ ಯಾತ್ರೆಗೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಳ್ಳಲಾಗ್ತಾ ಇದೆ. ಇಲ್ಲಿ ಒಟ್ಟು ಸುಮಾರು 5,000 ಹನುಮ ಈ ಯಾತ್ರೆಗೆ ಭಾಗಿಯಾಗುವಂತಹ ಭಕ್ತರು ಭಾಗಿಯಾಗೋದಕ್ಕೆ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಶ್ರೀರಂಗಪಟ್ಟಣದ ಹಿಂದೂ ಸಂಘಟನೆಯಿಂದ ಸಾಕಷ್ಟು ರೀತಿಯಾದಂತಹ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಳ್ಳಲಾಗಿದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಶ್ರೀರಂಗಪಟ್ಟಣದ ಗಂಜಾಂನಲ್ಲಿ ನಡೆಯುವಂತಹ ಈ ಒಂದು ಯಾತ್ರೆ, ನಾಳಿನ ಸಂಕೀರ್ತನ ಯಾತ್ರೆ ಮೇಲೆ ಪೊಲೀಸರು ಹದ್ದಿನ ಗಣ್ಣನ್ನ ಇಟ್ಟಿದ್ದಾರೆ. ಅಹಿತಕರ ಘಟನೆ ನಡೆಯದಂತೆ ಪಟ್ಟಣದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಮೆರವಣಿಗೆಯ ಮಾರ್ಗದ ಉದ್ದಕ್ಕೂ ಕೂಡ 100ಕ್ಕೂ ಹೆಚ್ಚು ಸಿಸಿಟಿವಿಯನ್ನ ಇಲ್ಲಿ ಅಳವಡಿಕೆ ಮಾಡಿಕೊಳ್ಳಲಾಗಿದೆ. ಈ ಒಂದು ಸಂಕೀರ್ತನ ಯಾತ್ರೆಯು ಹಲವು ವರ್ಷಗಳಿಂದ ಇಲ್ಲಿ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಮತ್ತೆ ಕಳೆದ ಬಾರಿ ನಡೆದಂತಹ ಅಹಿತಕರ ಘಟನೆಗಳು ಈ ಬಾರಿಯೂ ಕೂಡ ನಡಿಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಬಿಗಿ ಭದ್ರತೆಯನ್ನ ಕೂಡ ತೆಗೆದುಕೊಳ್ಳಲಾಗ್ತಾ ಇದೆ. ಇದರ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ ಮೂಡಬಾಗಿಲು ಆಂಜನೇಯ ದೇಗುಲದ ಪುನರ್ ನಿರ್ಮಾಣ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ರತಿ ಬಾರಿಯೂ ಭಕ್ತರ ಸಂಖ್ಯೆಯಲ್ಲೂ ಏರಿಕೆಯಾಗ್ತಾ ಇದೆ. ಪ್ರತಿ ಬಾರಿ ಭಕ್ತರು ಕೂಡ ಈ ಒಂದು ಯಾತ್ರೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಕಳೆದ ಬಾರಿ 3,000 ರಿಂದ 4,000 ಭಕ್ತರು ಈ ಒಂದು ಯಾತ್ರೆಯಲ್ಲಿ ಭಾಗಿಯಾಗಿದ್ರು. ಈ ಬಾರಿ 5,000ಕ್ಕೂ ಹೆಚ್ಚು ಭಕ್ತರು ಭಾಗಿಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ನೋಡಿ, ಇದರ ಮೂಲ ಉದ್ದೇಶ ಏನು ಅಂತ ಹೇಳಿ ನಾನು ಈಗಾಗಲೇ ಹೇಳಿದೆ. ಹನುಮನ ದೇವಸ್ಥಾನವನ್ನ ನಿರ್ಮಾಣ ಮಾಡಬೇಕು ಅನ್ನೋದು. ಈ ಟಿಪ್ಪುವಿನ ಕಾಲದಲ್ಲಿ ಈ ದೇವಾಲಯವನ್ನ ಕೆಡವಿ ಅದರ ಜಾಗದಲ್ಲಿ ಜಾಮಿಯಾ ಮಸೀದಿ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆ ಒಂದು ಜಾಮಿಯಾ ಮಸೀದಿಯನ್ನ ನಿರ್ಮಾಣ ಮಾಡಲಾಗಿತ್ತು. ಅದನ್ನ ಕೆಡವಿ ಮತ್ತೆ ಹನುಮನ ದೇವಸ್ಥಾನವನ್ನ ನಿರ್ಮಾಣ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಪ್ರತಿ ಬಾರಿಯೂ ಪ್ರತಿ ವರ್ಷವೂ ಕೂಡ ಈ ಒಂದು ಯಾತ್ರೆಯನ್ನ ಮಾಡ್ಕೊಳ್ತಾ ಬರಲಾಗ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ವಾಕ್ತೃ ನಡೆಸಿದ್ದಾರೆ. ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ನೋಡಿ, ಪ್ರತಿ ಬಾರಿಯೂ ಕೂಡ ಈ ರೀತಿಯಾದಂತಹ ಯಾತ್ರೆಯನ್ನ ನಡೆಸೋದ್ರಿಂದ ಒಂದಲ್ಲ ಒಂದು ದಿನ ನಾವು ಹನುಮ ದೇವಸ್ಥಾನವನ್ನ ಕಟ್ತೀವಿ, ನಿರ್ಮಾಣ ಮಾಡ್ತೀವಿ ಅನ್ನುವಂತಹ ಪಣವನ್ನ ತೊಟ್ಟಿದ್ದಾರೆ ಈ ಹನುಮ ಭಕ್ತರು ಅಂತಾನೆ ಹೇಳ್ಬೋದು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಕ್ತೃ ನಡೆಸಿದ್ದಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ಬನ್ನಿ ನೋಡ್ತಾ ಹೋಗೋಣ. ಶ್ರೀರಂಗಪಟ್ಟಣದಲ್ಲಿ ನಾಳೆ ಏನು ಬೃಹತ್ ಹನುಮ ಮಾಲಾಧಾರಿಗಳ ಸಂಕೀರ್ತನ ಯಾತ್ರೆ ಇರುವ ಹಿನ್ನೆಲೆಯಲ್ಲಿ ಈಗಾಗಲೇ ಕೂಡ ಶ್ರೀರಂಗಪಟ್ಟಣದಲ್ಲಿ ಕೇಸರಿ ಬಾವುಟಗಳು ಕೂಡ ರಾರಾಜಿಸ್ತಾ ಇವೆ. ಅದರಲ್ಲೂ ಕೂಡ ಬಂಟಿಂಗ್ ಸೇರಿದಂತೆ ಏನು ಪಟ್ಟಣದ ಪ್ರಮುಖ ವೃತ್ತಗಳಲ್ಲೆಲ್ಲವೂ ಕೂಡ ಏನೀಗ ಕೇಸರಿಮಯ ಆಗಿರುವಂಥದ್ದು. ಯಾಕೆಂದರೆ ಏನು ನಾಳೆ ಶ್ರೀರಂಗಪಟ್ಟಣದಲ್ಲಿ ಹನುಮ ಮಾಲಾಧಾರಿಗಳ ಬೃಹತ್ ಸಂಕೀರ್ತನ ಯಾತ್ರೆ ಇರುವಂಥದ್ದು. ಏನು ಮೂಡಲಮಾಗಿಲು ಆಂಜನೇಯ ಸ್ವಾಮಿಯ ಹನುಮ ಮಾಲಾಧಾರಿಗಳು ನಾಳೆ ಒಂದು ಶ್ರೀರಂಗಪಟ್ಟಣದಲ್ಲಿ ಒಂದು ಬೃಹತ್ ಸಂಕೀರ್ತನ ಯಾತ್ರೆಯನ್ನು ಮಾಡುವ ಹಿನ್ನೆಲೆಯಲ್ಲಿ ಈಗಾಗಲೇ ಕೂಡ ಶ್ರೀರಂಗಪಟ್ಟಣದಲ್ಲೆಲ್ಲೂ ಕೂಡ ಹನುಮ ಮಾಲಾಧಾರಿಗಳು ಈಗಾಗಲೇ ಕೂಡ ಕೇಸರಿಮಯವಾದಂತಹ ಒಂದು ಬಂಟಿಂಗ್ಸ್ಗಳನ್ನು ಪಟ್ಟಣದ ಪ್ರಮುಖ ವೃತ್ತದಲ್ಲಿ ಹಾಕಿದ್ದಾರೆ. ಅದೇ ರೀತಿಯಾಗಿ ಏನು ಶ್ರೀರಂಗಪಟ್ಟಣದಲ್ಲಿ ಏನು ನಾಳೆ ಬೃಹತ್ ಹನುಮ ಮಾಲಾದ ಸಂಕೀರ್ತನ ಯಾತ್ರೆ ಇರುವ ಹಿನ್ನೆಲೆಯಲ್ಲಿ ಏನು ಟಿಪ್ಪುವಿನ ಕಾಲದಲ್ಲಿ ನಿರ್ಮಾಣ ಆಗಿರುವಂಥ ಜಾಮಿಯಾ ಮಸೀದಿ ಏನು ಕಾಣಿಸ್ತಾ ಇದೆ, ಈ ಒಂದು ಜಾಮಿಯಾ ಮಸೀದಿಗೂ ಕೂಡ ಈಗ ಪೊಲೀಸರು ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಒಂದು ಭದ್ರತೆಯನ್ನು ಒದಗಿಸಲಾಗಿರುವಂಥದ್ದು. ಸ್ಥಳದಲ್ಲೇ ಕೂಡ 2 DR ತುಕಡಿಗಳ ವ್ಯಾನ್ಗಳು ಕೂಡ ನಿಂತು ಭದ್ರತೆಗೆ ಒಂದು ಕಾವಲು ಕಾಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಏನು ಈ ಒಂದು ಜಾಮಿಯಾ ಮಸೀದಿ ಇದೆ, ಈ ಒಂದು ಜಾಮಿಯಾ ಮಸೀದಿನ ಟಿಪ್ಪುವಿನ ಕಾಲದಲ್ಲಿ ಈ ಸ್ಥಳದಲ್ಲಿ ಇದ್ದಂಥ ಒಂದು ಹನುಮ ದೇವಸ್ಥಾನ ಏನು ಮೂಡಲಬಾಗಿಲು ಹನುಮ ದೇವಸ್ಥಾನ ಇತ್ತು. ಈ ಹನುಮ ದೇವಸ್ಥಾನವನ್ನು ಟಿಪ್ಪು ಕೆಳವಿ ಆ ಜಾಗದಲ್ಲಿ ಒಂದು ಮಸೀದಿಯನ್ನು ನಿರ್ಮಿಸಿದ್ದ ಅನ್ನೋ ಆರೋಪ ಈಗ ಹನುಮನ ಏನು ದೇವಸ್ಥಾನ ಇದೆ ಅದನ್ನು ಪುನರ್ನಿರ್ಮಾಣ ಮಾಡಬೇಕು ಅಂತ ಹೇಳಿ ಈಗ ಶ್ರೀರಂಗಪಟ್ಟಣದಲ್ಲಿ ಹಿಂದೂ ಮಾಲಾಧಾರಿಗಳು ಏನು ಹಿಂದೂ ಸಂಘಟನೆ ಮುಖಂಡರೆಲ್ಲರೂ ಕೂಡ ಮಾಲಾಧಾರಿಗಳಾಗಿ ಈ ಒಂದು ಕೆಲಸವನ್ನು ಮಾಡಲಿಕ್ಕೆ ಅಂತ ಹೇಳಿ ಕಳೆದ 1 ದಶಕದಿಂದಲೂ ಕೂಡ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಕೂಡ ಈ ಒಂದು ಜಾಮಿಯಾ ಮಸೀದಿಗೆ ಪೊಲೀಸರು ಪ್ರತಿ ವರ್ಷ ಕೂಡ ಹನುಮ ಮಾಲಾಯ ಯಾತ್ರೆ ಸಂಕೀರ್ತನ ಯಾತ್ರೆ ಸಂದರ್ಭದಲ್ಲಿ ಇದಕ್ಕೆ ಒಂದು ಭದ್ರತೆಯನ್ನು ಒದಗಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿಯೇ ಕೂಡ ಇವತ್ತು ಕೂಡ ಶ್ರೀರಂಗಪಟ್ಟಣದಲ್ಲಿ ಏನು ಕಾಣಿಸ್ತಾ ಇದೆ, ಈ ಒಂದು ಜಾಮಿಯಾ ಮಸೀದಿಗೆ ಭದ್ರತೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಏನು ಈ ಒಂದು ಟಿಪ್ಪುವಿನ ಕಾಲದಲ್ಲಿ ನಿರ್ಮಿಸಲಾಗಿರುವಂಥ ಈ ಒಂದು ಜಾಮಿಯಾ ಮಸೀದಿಯನ್ನು ಕೆಡವುವುದ್ರೆ ಮುಂದಾಗುವಂಥ ಒಂದು ಕೋಮು ಗಲಭೆಗೆ ಕಾರಣ ಆಗುತ್ತೆ ಅಂತ ಹೇಳಿ ಈಗ ಈ ಒಂದು ಸ್ಥಳದಲ್ಲಿ ಈಗ ಭದ್ರತೆಯನ್ನು ಪೊಲೀಸರು ಮಾಡಿದ್ದಾರೆ. ಅದರಲ್ಲೂ ಕೂಡ ಜಾಮಿಯಾ ಮಸೀದಿ ಏನು ಸುತ್ತಲೂ ಏನಿದೆ ಈ ಒಂದು ಸುತ್ತಲೂ ಕೂಡ ಬ್ಯಾರಿಕೇಡ್ ಹಾಗೂ ಜಾಲರಿಯನ್ನು ಅಳವಡಿಸಿ ಇಲ್ಲಿ ಒಂದು ಭದ್ರತೆಯನ್ನು ಒದಗಿಸುವಂಥ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಏನು ಪಟ್ಟಣದ ಮುಖ್ಯ ರಸ್ತೆಯಲ್ಲಿರುವಂಥ ಈ ಒಂದು ಜಾಮಿಯಾ ಮಸೀದಿಗೆ ಈಗ ಬ್ಯಾರಿಕೇಡನ್ನು ಹಾಕಿ ಅದಕ್ಕೆ ಜಾಲರಿಯನ್ನು ಕೂಡ ಅಳವಡಿಸಿ ಯಾರೂ ಕೂಡ ಈ ಒಂದು ಮಸೀದಿಗೆ ಮುತ್ತಿಗೆ ಹಾಕಬಾರ್ದು, ಆ ಒಂದು ಯಾವುದೇ ರೀತಿಯ ಗಲಭೆಗಳು ಉಂಟಾಗಬಾರ್ದು ಅಂತ ಹೇಳಿ ಈಗ ಈ ಒಂದು ಭದ್ರತೆಗೆ ಬ್ಯಾರಿಕೇಡ್ ಭದ್ರತೆಯನ್ನು ಹಾಕಿರುವಂಥದ್ದು. ಒಟ್ಟಾರೆಯಾಗಿ ನಾಳೆ ನಡೆಯುವಂಥ ಒಂದು ಬೃಹತ್ ಹನುಮ ಮಾಲಾಧಾರಿಗಳ ಸಂಕೀರ್ತನ ಯಾತ್ರೆ ಏನಿದೆ, ಈ ಒಂದು ಸಂಕೀರ್ತನ ಯಾತ್ರೆಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಉಂಟಾಗಬಾರ್ದು ಅಂತ ಹೇಳಿ ಈಗ ಪೊಲೀಸರು ಒಂದು ಬೃಹತ್ ಆದಂಥ ಒಂದು ಭದ್ರತೆಯನ್ನು ಮಾಡಿಕೊಳ್ಳೋದ್ರ ಜೊತೆಗೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ಕೈಗೊಂಡಿರುವಂಥದ್ದು. ಮಂಡ್ಯದಿಂದ ರಾಘವೇಂದ್ರ ಗಂಜಾಂ, ಗ್ಯಾರಂಟಿ ನ್ಯೂಸ್.